Yes, Ravi here. ಇವರೇ ಇಷ್ಟು ಕಷ್ಟಪಡ್ಕೊಂಡು ಜೀವನದಲ್ಲಿ ಆರಾಮಾಗಿರ್ಬೇಕಾದ್ರೆ ಕಾಲು ಕೈ ಗಟ್ಟಿ ಇರೋರು ನಾವು ಚೆನ್ನಾಗಿರಕ್ಕಾಗಲ್ಲ. ರವಿ ತಾನೆ? ನಾನ್ ಕಣ ಮಂಜು. ನೀನೇನ ಇಲ್ಲಿ? ಬಾರೋ ಮಗ ಕುತ್ಕೋ, ಹೇಳ್ತೀನಲ್ಲ. ಏನ ರವಿ ನೀನ್ ಇಲ್ಲಿ? ಲಾಸ್ಟ್ ನಿನ್ನ 10th ಅಲ್ಲಿ ನೋಡಿದ್ದು. ಏನ್ ಮಾಡ್ತಾ ಇದೀಯ ಇಲ್ಲಿ? ಏನೋ ಮಗ ಇಷ್ಟು ಮಾತ್ರ ಇದ್ದೀನಿ. ಯಾಕೋ ಮಗ ಒಂಥರ ಇದ್ಯಾ? ಏನೋ ಮಗ ಇಷ್ಟೆಲ್ಲ ಆಯ್ತೇನೋ? ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಲೋ ಮಗ, ಟೀ ಕುಡಿತಾ ಮಾತಾಡೋಣ ಬಾ. ಮತ್ತೇನ್ ಮಗ, ನೀನೇನ್ ಮಾಡ್ಕೊಂಡಿದ್ಯಾ ಬೆಂಗಳೂರಲ್ಲಿ ಕೆಲಸ? ನಂದ ಮಗ SSLC ಫೇಲ್ ಆಯ್ತು. ಊರಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಆಡ್ಕೊಂತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಊರ್ ಬಿಟ್ಟು ಬೆಂಗಳೂರಿಗೆ ಬಂದೆ. ಸಣ್ಣ ಪುಟ್ಟ ಕೆಲಸ ಹುಡುಕ್ತೆ, ಯಾವ್ದು ಸೆಟ್ ಆಗ್ಲಿಲ್ಲ. ಈಗ ಒಂದು ಹೋಟ್ಲಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಫ್ಯಾಮಿಲಿ ಜೊತೆ ಆರಾಮಾಗಿದ್ದೀನಿ. ಮಗ ಹೋಟ್ಲಾಗ ಕೆಲಸ ಮಾಡ್ತೀನಿ ಅಂದಿಲ್ಲ, ನಿಮ್ಮಮ್ಮ ಏನೋ ಅನ್ಕೊಂಡಿದ್ವೇನೋ? ನಮ್ಮಮ್ಮ ಏನ್ ಅನ್ಕೊಂತಾರೆ? ತಿಂಗಳ ಬರೋ ಸಂಬಳ ಅವ್ರಿಗೆ ಹಾಕ್ತೀನಿ. ಜೀವನದಲ್ಲಿ ಆರಾಮಾಗಿದ್ದಾರೆ. ನಡಿ ನಮ್ಮ ಹೋಟ್ಲಲ್ಲಿ ಒಂದ್ ಕೆಲಸ ಕೇಳೋಣ ನಿಮ್ಗೆ. ಸರ್ ಕಾಲ್ ಮಾಡಿ ಹೇಳಿದ್ನಲ್ಲ, ಇವನೇ ನಮ್ಮ. ಏನು ಓದಿದ್ಯಪ್ಪ? ಸರ್ ಬೇಕಂತ ಬಿಕಾಮ. ಇಲ್ಲಿ ನೀನು ಓದಿರೋ ತಕ್ಕನಂಗೆ ಯಾವುದು ಕೆಲಸ ಇಲ್ಲ. ನಮ್ಮ ಹೋಟ್ಲಲ್ಲಿ ಕ್ಲೀನಿಂಗ್ ಕೆಲಸ ಒಂದಿದೆ, ಮಾಡಂಗಿದ್ರೆ ಮಾಡ್ಬೋದು ಅಷ್ಟೇ. ಸರ್ ನನಗೆ ಪರವಾಗಿಲ್ಲ, ನಾನು ಮಾಡ್ತೀನಿ, ಅಷ್ಟು ತೊಂದರೆ ಇಲ್ಲ ಸರ್. ನೋ ಮಗ, ನಿನ್ಗೆ ಈ ಕೆಲಸ ಎಲ್ಲ ಸೆಟ್ ಆಗಲ್ಲ. ನಡಿ ಬೇರೆ ಕೆಲಸ ನೋಡೋಣ. ಇರ್ಲಿ ಬಿಡು, ಎಲ್ಲೂ ಕೆಲಸ ಸಿಕ್ತಿಲ್ಲ, ಏನ್ ಮಾಡೋಣ? ಸಿಕ್ಕಿದ ಕೆಲಸನಾದ್ರೂ ಮಾಡ್ಕೊಂಡು ಹೋಗೋಣ. ನಿನಗೆ ಅಡ್ಜಸ್ಟ್ ಆದ್ರೆ ಮಾಡು, ಇಲ್ಲ ಬೇರೆ ನೋಡೋಣ. ನಂಗೆ ಏನ್ ತೊಂದ್ರೆ, ನಾನು ಮಾಡ್ತೀನಿ. ಏನ್ ತಲೆ ಕೆಡಿಸ್ಕೋಬೇಡ, ಮಾಡ್ತೀನಿ.
3 ವರ್ಷದ ನಂತರ. Yes, Ravi here. ನಾವು ಇಲ್ಲಿ ಏನಾದರೂ ಮಾಡಬೇಕು ಅಂತ ಬಂದಾಗ ಒಂದು ದಾರಿ ಕ್ಲೋಸ್ ಆಗಿದೆ ಅಂತ ನಮ್ಮ ಜೀವನ ಕ್ಲೋಸ್ ಆದಂಗೆ ಅಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಸಕ್ಸಸ್ಗೆ ದಾರಿ ಸಿಗುವವರೆಗೂ ನಾವು ಶ್ರಮ ಪಡಲೇಬೇಕು. ಇದು ನನ್ನ ಜೀವನ. ಹಲೋ ಅಮ್ಮ. ಬ್ಯಾಂಗ್ಳೂರ್ ಬಂದಿದ್ದೀನಿ. ಬಂದಿದ್ದ ಕೂಡಲೇ MNC ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ನಿನಗೆ ತಿಂಗಳ ಬರೋ ಸ್ಯಾಲ್ರಿಯಲ್ಲಿ ಮನೆ ಕಳಿಸ್ತೀನಿ ಅಮ್ಮ. ಸರಿ ಅಮ್ಮ, ಒಂದು ನಿಮಿಷ ಇರು, ಆಫೀಸಲ್ಲಿ ಒಂದು ಅರ್ಜೆಂಟ್ ವರ್ಕ್ ಬಂದಿದೆ, ಫೋನ್ ಮಾಡ್ತಿರ್ತೀನಿ. ಸರಿ. ಬೆಂಗಳೂರು ಒಂದು ಊರಲ್ಲ, ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಈ ಸಮುದ್ರದಲ್ಲಿ ಎಲ್ಲರೂ ಈಜಿ ದಡ ಸೇರ್ತಾರೆ, ಆದರೆ ಯಾವ ದಡ ಸೇರ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು.